ಕೆಎಸ್ ಅಧಿಕಾರಿ ಪತ್ನಿ ಭೂಮಿ ಗೋಲ್ಮಾಲ್ಗೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತಷ್ಟು ಬಯಲಾಗ್ತಾ ಇದೆ. ಕೆಎಸ್ ಅಧಿಕಾರಿ ಕುಟುಂಬದ ಗೋಲ್ಮಾಲ್ ತಕರಾರಿದ್ರೂ ಕೂಡ, ತಡೆಯಾಜ್ಞೆ ಇದ್ರೂ ಕೂಡ ಪಹಣಿ ಬದಲಾವಣೆ. ಮತ್ತಷ್ಟು ಬಯಲಾಗ್ತಾ ಇದೆ. ಕೆಎಸ್ ಅಧಿಕಾರಿ ಕುಟುಂಬದ ಗೋಲ್ಮಾಲ್ ತಕರಾರಿತ್ತು, ತಡೆಯಾಜ್ಞೆ ಇದ್ರೂ ಕೂಡ ಪಹಣಿ ಬದಲಾವಣೆಯಾಗಿದೆ. ಹುಬ್ಬಳ್ಳಿಯ ತಹಶೀಲ್ದಾರ್ ಮೇಲೆ ಒತ್ತಡ ಹಾಕಿದ್ರ ಕೆಎಸ್ ಅಧಿಕಾರಿ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಹುಬ್ಬಳ್ಳಿಯ ತಹಶೀಲ್ದಾರ್ ಕೂಡ ತಪ್ಪು ಮಾಡಿದ್ರ? ಹಾಗಾದ್ರೆ ಪಹಣಿಯಲ್ಲಿ ಏನಿದೆ? ರೈತರ ತಕರಾರು ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಕೆಎಸ್ ಫ್ಯಾಮಿಲಿಯ ಮೋಸದ ಕಥೆಯನ್ನ ಅನಾವರಣ ಮಾಡ್ತಾ ಇದ್ದೀವಿ. ಕೆಎಸ್ ಅಧಿಕಾರಿ ಕುಟುಂಬ ಭೂಮಿ ಖರೀದಿ ವಿಚಾರಕ್ಕೆ ರೋಚಕವಾದಂತ ಟ್ವಿಸ್ಟ್ ಸಿಗ್ತಾ ಇದೆ. ಅಧಿಕಾರಿಗಳ ಮೇಲೆ ಒತ್ತಡ ಹೇರಿದ್ರ ಕೆಎಸ್ ಅಧಿಕಾರಿ ಫ್ಯಾಮಿಲಿ ಅನ್ನುವಂತ ಪ್ರಶ್ನೆ. 5 ಎಕರೆ 33 ಗುಂಟೆ ಜಮೀನು ಪಹಣಿ ಬದಲಾವಣೆಗೆ ತಕರಾರಿತ್ತು. ತಕರಾರಿದ್ರೂ ಕೂಡ ಪಹಣಿ ಬದಲಾವಣೆ ಆಗಿದ್ ಹೇಗೆ? ಹಾಗಾದ್ರೆ ಸ್ಟೇ ಇತ್ತು. ಸ್ಟೇ ಇದ್ರೂ ಕೂಡ ಪಹಣಿಯಲ್ಲಿ ಆರತಿ ದೇಸಾಯಿ, ಮಹೇಶ್ ದೇಸಾಯಿ ಅವರ ಹೆಸರು ಎಂಟ್ರಿ ಆಗಿದೆ. ಜೂನ್ 26ರಂದು ಜಮೀನು ಖರೀದಿಯ ಬಳಿಕ ರೈತರಿಗೆ ಸಂಕಷ್ಟ ಎದುರಾಗಿದೆ. ಹಣ ಕೊಡದೆ ರೈತರಿಗೆ ಕೆಎಸ್ ಅಧಿಕಾರಿ ಕುಟುಂಬ ವಂಚಿಸಿದೆ. ಇದರಿಂದ ನೊಂದು ಜುಲೈ 31, 2025ರಂದು ಕೋರ್ಟ್ನಲ್ಲಿ ಒಂದು ಕೇಸ್ ದಾಖಲಾಗಿತ್ತು. ಕೇಸ್ ನಂಬರ್ 365/2025. ರೈತರಿಂದ ಹೋರಾಟ ಶುರುವಾಗಿದ್ದು ಆಗಸ್ಟ್ 2, 2025ರಂದು ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಕೋರ್ಟ್ ಸ್ಟೇ ಅನ್ನ ಕೊಡುತ್ತೆ, ತಡೆಯಾಜ್ಞೆ. ಅದಾದ ಬಳಿಕ ಸೆಪ್ಟೆಂಬರ್ 3, 2025ರವರೆಗೆ ಕೋರ್ಟ್ ತಡೆಯಾಜ್ಞೆಯನ್ನ ನೀಡಿತ್ತು. ವಿಚಾರಣೆ ದಿನಾಂಕದಂದೇ ಪಹಣಿಯಲ್ಲಿ ಆರತಿ ದೇಸಾಯಿ ಅವರ ಹೆಸರು ಸೇರ್ಪಡೆಯಾಗಿದೆ, ನಮೂದಾಗಿದೆ. ಜೊತೆಗೆ ಪಹಣಿಯಲ್ಲಿ ಮಹೇಶ್ ದೇಸಾಯಿ ಹೆಸರು ಕೂಡ ನಮೂದಾಗಿದೆ. ಸೆಪ್ಟೆಂಬರ್ 3ರಿಂದ ಮತ್ತೆ ಅಕ್ಟೋಬರ್ 8ರವರೆಗೆ ತಡೆಯಾಜ್ಞೆಯನ್ನ ಮುಂದುವರಿಕೆ ಇದ್ರೂ ಕೂಡ ತಹಶೀಲ್ದಾರ್ ಕಚೇರಿ ಮೇಲೆ ಒತ್ತಡ ಹೇರಿ ಪಹಣಿ ಬದಲಾವಣೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇತ್ತ ಜಮೀನು ಇಲ್ಲ, ಅತ್ತ ಹಣವೂ ಇಲ್ಲದೆ ರೈತರು ಗೋಳಾಡ್ತಾ ಇದ್ದಾರೆ. ನೋಡಿ, 5 ಎಕರೆ 33 ಗುಂಟೆ ಜಮೀನು ಪಹಣಿ ಬದಲಾವಣೆಗೆ ಒಂದು ಕಡೆ ತಕರಾರಿರುತ್ತೆ, ಮತ್ತೊಂದು ಕಡೆ ಸ್ಟೇ ಕೂಡ ಇರುತ್ತೆ. ಆದರೂ ಕೂಡ ಪಹಣಿ ಬದಲಾವಣೆ ಹೇಗಾಗತ್ತೆ ಅನ್ನುವಂಥದ್ದು ಇಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಮೇಲೆ ಕೆಎಸ್ ಅಧಿಕಾರಿಯ ಕುಟುಂಬ ಒತ್ತಡ ಹೇರಿರೋದು ಬಹಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಕಂಪ್ಲೀಟ್ ಆದಂತಹ ಮೋಸದ ಕತೆ ಏನು, ಹೇಗೆ, ಯಾವಾಗ, ಪ್ರತಿಯೊಂದು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜೂನ್ 26ರಂದು ಜಮೀನು ಖರೀದಿ ಬಳಿಕ ರೈತರಿಗೆ ಸಂಕಷ್ಟ ಆಗಿದೆ. ಅದು ಯಾವ ರೀತಿಯಾಗಿ ಈ ಥರ ಒಂದು ಮೋಸ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದ್ದಂತೆಯೇ ಜುಲೈ 31, 2025ರಂದು ಕೋರ್ಟ್ನಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. ಆ ಕೇಸ್ ನಂಬರು, ಅದರಿಂದ ಹೋರಾಟ ಶುರು ಮಾಡ್ತಾರೆ ರೈತರು. ಅದಾದಮೇಲೆ ಇಲ್ಲಿವರೆಗೂ ಏನಾಗಿದೆ ಅನ್ನುವಂಥದ್ದು, ಇತ್ತ ಕೊಟ್ಟ ಈ ಕಡೆ ಜಮೀನು ಇಲ್ಲ, ಈ ಕಡೆ ಹಣನೂ ಇಲ್ಲ, ರೈತರು ಪಾಪ ಗೋಳಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕ್, ಕೆಎಸ್ ಫ್ಯಾಮಿಲಿಯ ಮೋಸದ ಕತೆ ಬಗೆದಷ್ಟು ಬಯಲಾಗ್ತಾ ಇದೆ. ಹೇಗೆ ಇವರು ವಂಚಿಸಿದ್ರು ಅಂತ, ಎಲ್ಲೋ ಒಂದ್ ಕಡೆ ಇವರು ಅಧಿಕಾರಿಗಳ ಮೇಲೆ ಒತ್ತಡ ಹೇರಿದ್ರ ಹೇಗೆ ಅಂತ? ಖಂಡಿತ ಪ್ರಭು, ಇದೇ ಪ್ರಶ್ನೆ ಈಗ ಹುಬ್ಬಳ್ಳಿ ನಗರದ ಸಾರ್ವಜನಿಕ ವಲಯದಲ್ಲಿ ಎದುರುವಂತದ್ದು. ತಹಶೀಲ್ದಾರ್ ಕಚೇರಿಗೆ ಆ ಕುಟುಂಬ ಏನಿದೆ, ರೈತ ಕುಟುಂಬ ಏನು ಮೋಸವಾಗಿತ್ತು, ಈ ಕುಟುಂಬ ಒಂದು ತಕರಾರು ಅರ್ಜಿಯನ್ನ ಸಲ್ಲಿಸ್ತಾರೆ. ಜೂನ್ 26ಕ್ಕೆ ಇದು ಖರೀದಿ ಆಗಿತ್ತು. 26 ನಂತರ ಜುಲೈ 3ಕ್ಕೆ ಲಿಖಿತವಾಗಿ ತಕರಾರನ್ನ ಸಲ್ಲಿಸ್ತಾರೆ. ಸಲ್ಲಿಸಿ ಆದ ನಂತರವೂ ಕೂಡ ತಹಸೀಲ್ದಾರ್ ಕಚೇರಿ ಅಧಿಕಾರಿಗಳು ಮತ್ತೆ ತಹಸೀಲ್ದಾರ್ ಅವರು ಈ ಬಗ್ಗೆ ಗಮನ ಹರಿಸಿಲ್ವಾ ಅನ್ನೋ ಪ್ರಶ್ನೆ. ಮತ್ತೊಂದು ಕಡೆ ಇವರು ತಕರಾರು ಅರ್ಜಿ ಸಲ್ಲಿಸಿ ಅಷ್ಟೇ ಸುಮ್ಮನಾಗುದಿಲ್ಲ, ನಂತರ ಕೋರ್ಟ್ಗೆ ಒಂದು ಕೇಸನ್ನ ಫೈಲ್ ಮಾಡ್ತಾರೆ. ತಮಗೆ ನೀಡಿರ್ತಕ್ಕಂತ
ಚೆಕ್ಗಳೇನಿದೆ ಈ ಚೆಕ್ಗಳು ಬೋಗಸ್ ಆಗಿವೆ ಅನ್ನುವಂತನ್ನ ಅಲ್ಲಿ ದಾಖಲಿಸ್ತಾರೆ. ಜೊತೆಗೆ ಇವರಿಗೆ 1 ಕೋಟಿ ಹಣ ಮಾತ್ರ ಸಿಕ್ಕಿದೆ, ಮುಖ್ಯದ ಹಣ ಸಿಕ್ಕಿಲ್ಲ ಎನ್ನುವ ದೂರನ್ನು ಕೂಡ ನೀಡ್ತಾರೆ. ಎಲ್ಲದರ ಮಧ್ಯೆ ಕೋರ್ಟ್ ನಲ್ಲಿ ಕೂಡ ಇವರ ಪರವಾಗಿ ಒಂದು ಸ್ಟೇ ಇರಬೇಕು ಒಂದು ಯಾವುದೇ ಮಧ್ಯಂತರ ಆದೇಶವನ್ನ ತೆಗೆದುಕೊಂಡು ಬರ್ತಾರೆ. ಇದಾದ ಮೇಲೂ ಕೂಡ 3ನೇ ತಾರೀಕು 9ನೇ ತಿಂಗಳು ಮತ್ತೊಂದು ಮೊದಲ ಹಿಯರಿಂಗ್ ಇರುತ್ತೆ. ಈ ಸಂದರ್ಭದಲ್ಲಿ ಮೊದಲ ಹಿಯರಿಂಗ್ ಇದ್ದಂತ ಸಂದರ್ಭದಲ್ಲಿ ಪಹಣಿಯಲ್ಲಿ ಏನು ಖರೀದಿದಾರಿದ್ದಾರೆ ಆರತಿ ದೇಸಾಯಿ ಮತ್ತೆ ಮಹೇಶ್ ದೇಸಾಯಿ, ಇವರಿಬ್ಬರ ಹೆಸರು ಇಲ್ಲಿ ನಮೂದು ಆಗಿರುವಂತದ್ದು. ತಹಶೀಲ್ದಾರ್ ಅವರಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತವಾದ ನಿರ್ದೇಶನ ಇತ್ತು, ಯಥಾಸ್ಥಿತಿಯನ್ನ ಕಾಪಾಡ್ಕೋಬೇಕು ಅನ್ನುವಂಥದ್ದು ಮತ್ತು ತಕರಾರು ಕೂಡ ಇತ್ತು. ಇದೆಲ್ಲವೂ ಇದ್ರೂ ಕೂಡ ಇವರು ಅಲ್ಲಿ ಆ ರೈತರ ಹೆಸರನ್ನ ತೆಗೆದು ಹಾಕಿ ಖರೀದಿದಾರನ ಹೆಸರನ್ನ ಕೂಡಿಸಿದ್ರು. 2 ಪಾರ್ಟಿಯನ್ನ ಒಂದು ನೋಟಿಸ್ ಮಾಡಿ ವಿಚಾರಣೆ ನಡೆಸಲಿಲ್ಲ. ಹಾಗೆ ತಮಗೆ ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಇಲ್ಲಿ ಒಂದು ಅನುಮಾನ ಕಾಡ್ತಾ ಇದೆ, ಇದರಲ್ಲಿ ಪ್ರಭಾವ ಬೀರಿದ್ದು ಯಾರು, ಈ ಅಧಿಕಾರಿಯ ಅಥವಾ ಯಾರಾದ್ರೂ ಮೇಲ್ನವರ ಅಥವಾ ತಹಶೀಲ್ದಾರ್ ಕಚೇರಿಯವರೇ ಭ್ರಷ್ಟಾಚಾರ ಎಸಗಿ ಇದನ್ನ ಮಾಡಿದ್ರೆ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಮತ್ತೆ ಒಂದು ಕಡೆ ಏನು ಕುಟುಂಬ ಇದೆ, ರೈತ ಕುಟುಂಬ ಇದೆ, ಇವರಿಗೆ ಹಣವನ್ನು ಸಿಕ್ಕಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿರುವಂತದ್ದು. ದೂರು ದಾಖಲಿಸಿ ಕೂಡ ಅವರಿಗೆ ನ್ಯಾಯಾಂಗ ಹೋರಾಟಕ್ಕೆ ಮುಂದಾಗಿದ್ದಾರೆ. ಪ್ರಭು. ಓಕೆ, ಥ್ಯಾಂಕ್ ಯು ಮಲ್ಲಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.